ನಮಸ್ಕಾರ ಸ್ನೇಹಿತರೆ, ನೀವು ಮೊಬೈಲಲ್ಲಿ ಸುಲಭವಾಗಿ ಕಾರ್ಟೂನ್ ವಿಡಿಯೋ ಮಾಡ್ಬೋದು ಹೇಗೆ ಅಂತ ನಾನು ತೋರಿಸ್ಕೊಳ್ತೀನಿ. ಬನ್ನಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರಬೇಕಂದ್ರೆ ನೋಟಿಫಿಕೇಷನ್ ಬೆಲ್ ಐಕನ್ ಬಟನ್ ಒತ್ತಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ಈಗ ನಮಗೆ ಒಂದು ಪ್ಲೇಸ್ಟೋರಿಗೆ ಹೋಗ್ಬೇಕು. ಪ್ಲೇಸ್ಟೋರಿಗೆ ಹೋದರೆ ಒಂದು ಕ್ರೋಮಾ ಟೂನ್ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ. ಕ್ರೋಮಾ ಟೂನ್ ಅಂತ ನೋಡಿರಿ, ಈಗ ನೋಡಿರಿ ಕ್ರೋಮಾ ಟೂನ್ ಅಂತ ಇಲ್ಲಿ ಬಂದಿದೆ. ಇದು ಅದನ್ನ ಓಕೆ ಮಾಡಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಬಿಟ್ಟಿದ್ದೆ. ಈಗ ನಂದು ಡೌನ್ಲೋಡ್ ಆಗಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಈ ಥರ ಬಂದಾಗ ಫಸ್ಟ್ ಆಪ್ಷನ್ಸ್ ಏನಪ್ಪ ಅಂದರೆ ಇದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡೋಣ. ಈಗ ಮತ್ತೆ ಓಕೆ ಬಟನ್ ಒತ್ತಿ. ಓಕೆ ಬಟನ್ ಒತ್ತಿದಾಗ ಈ ಥರ ಬರುತ್ತೆ. ಈಗ ನೋಡಿರಿ 4 ಕ್ಯಾರೆಕ್ಟರ್ ಇದ್ದಾವೆ. ಈಗ ನೋಡಿರಿ ಇಲ್ಲಿ ಮೂವಿ ಅಂತ ಅಂತಲ್ಲ, ಇದಕ್ಕೆ ಆ ಕಡೆ ಈ ಕಡೆ ಜರುಗಿಸ್ಬೋದು. ಈಗ ನಮಗೆ 4 ಕ್ಯಾರೆಕ್ಟರ್ ಇದ್ದಾವೆ. ಈ 4 ಕ್ಯಾರೆಕ್ಟ್ರ್ ಬೇಡ. ಈಗ ಫಸ್ಟಿಗೆ ಒಂದೊಂದಾಗಿ ಒಂದು ಕ್ಯಾರೆಕ್ಟ್ರಿಗೆ ನಾವು ಕೊಡೋಣ. ಈಗ ನೋಡಿರಿ, ಇಲ್ಲಿ ಹುಡುಗ ಮಾರ್ಕ್ ಸಿಗುತ್ತಲ್ಲ, ಆ ಬಟನ್ನ ನಾವು ಒತ್ತಬೇಕು. ಯಾಕಂತಂದರೆ ಇದ್ರಾಗೆ ನಮಗೆ ಬೇಕಾಗಿರೋದು ಒಂದೇ ಕ್ಯಾರೆಕ್ಟರ್ ಬೇಕು. ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ ನೆಕ್ಸ್ಟು ನಾನು ತೋರಿಸ್ಕೊಡ್ತೀನಿ ನನ್ನ ವಿಡಿಯೋಲಿ. ಈ ಕ್ಯಾರೆಕ್ಟ್ರಿಗೆ ತಕ್ಕಂತೆ ಆ ಸ್ಟೋರಿ ತಕ್ಕಂತೆ ಏನೇನು ಮಾಡಬೇಕು ಅಂಬೋದು. ಈಗ ನೋಡಿ ಬನ್ನಿ, ಈಗ ಇದನ್ನ ಓಕೆ ಮಾಡೋಣ. ಈಗ ನಾವು 4 ಕ್ಯಾರೆಕ್ಟ್ರಿಗೆ ಒಂದೊಂದು ಪೇಸ್ ಇದ್ದಾವೆ. ಈಗ ಇದಕ್ಕೆ ಮಾಡಬೇಕಾದ್ರೆ ಒಂದು ಕ್ಯಾರೆಕ್ಟ್ರ್ ಬೇಕಪ್ಪ ಅಂದರೆ ಇವನ್ನ 3 ಕ್ಯಾರೆಕ್ಟ್ರ್ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಅಂತಂದರೆ ಈಗ 4ನೇ ನಂಬರು ಪ್ರೆಸ್ ಮಾಡಿ. ಈಗ ಇದು ಮಾಡ್ಕೊಳತ್ತಲ್ಲ, ಆ ಬಟನ್ನು ಒತ್ತಿ. ಆಮೇಲೆ ನೆಕ್ಸ್ಟು ಈ ನೋಡ್ರಿ ನಾನು ಅಂತ ಬರುತ್ತೆ. ಇದು ಫಸ್ಟ್ನೇ ಬಟನ್ನು, ಅದನ್ನು ಒತ್ತಿರಿ. ಈಗ ನೋಡಿ, ಒಂದು ಕ್ಯಾರೆಕ್ಟ್ರು ಲೆಸ್ ಆಯಿತು, ಒಂದು ಕ್ಯಾರೆಕ್ಟ್ರ್ ಇಲ್ಲ. ಈಗ ಮತ್ತೆ 3 ಕ್ಯಾರೆಕ್ಟರ್ ಇದಾವೆ. ಮತ್ತು ಅದೇ ರೀತಿಯೇ ನಾವು ಎಲ್ಲವೂ ಮಾಡಬೇಕು. ಈ ಬಟನ್ ಒತ್ತಿ. ಈಗ 3ನೇ ಕ್ಯಾರೆಕ್ಟ್ರ್ ಲೆಸ್ ಮಾಡಬೇಕು. ಆಮೇಲೆ 2ನೇ ಕ್ಯಾರೆಕ್ಟ್ರ್. ಈಗ ಉಳಿದದ್ದು ಒಂದು ಕ್ಯಾರೆಕ್ಟರ್. ಈ ಒಂದು ಕ್ಯಾರೆಕ್ಟರ್ ಸಾಕು. ಈಗ ಸುಮ್ಮನೆ ನಿಮಗೆ ಸಿಂಪಲಾಗಿ ತೋರಿಸ್ಬೇಕಪ್ಪ ಅಂದರೆ ಈಗ ಏನು ಮಾಡ್ಬೇಕಂದ್ರೆ, ಈಗ ಇಲ್ಲೊಂದು ಬಟನ್ ಇದೆ ನೋಡ್ರಿ, ಈ ಬಟನ್ನ ಅದನ್ನು ಪ್ರೆಸ್ ಮಾಡಿ. ಈ ಬಟನ್ ಪ್ರೆಸ್ ಮಾಡಿದಾಗ ಈಗ ಏನಾಗುತ್ತಂದರೆ, ಈಗ ನಮಗೆ ಬೇಕಾದಂಥ ಕ್ಯಾರೆಕ್ಟ್ರಿಗೆ ತಕ್ಕಂಥ ನಮಗೆ ಆಪ್ಷನ್ಗಳು ಮಸ್ತ್ ಇದ್ದಾವೆ ಇಲ್ಲಿ. ಇದನ್ನ ಓದ್ತೀರಿ. ಈಗ ನೋಡ್ರಿ, ಸುಮಾರು ಇದ್ದಾವೆ. ನಮಗೆ ಯಾವ್ಯಾವ ಬೇಕು, ಯಾವ ಥರ ಬೇಕು. ಈಗ ಯಾವುದೋ ಸಿಂಪಲಾಗಿ ಒಂದು ತೋರಿಸ್ತೀನಿ. ಈಗ ನಮಗೆ ಮೇನ್ ಬೇಕಾಗಿರೋದು ಮಾತಾಡೋದು, ರನ್ನಿಂಗು, ಸಿಟ್ಟಿಂಗು, ಈಗ ಒಂದು ಸ್ವಲ್ಪ ಆಪ್ಷನ್. ಆಮೇಲೆ ಮುಂದಿನ ಇನ್ನೊಂದು ತೋರಿಸ್ತೀನಿ. ಈಗ ನೋಡಿ, ಲೆಫ್ಟ್ ಸೈಡು ಮಾತಾಡೋದು, ಈ ಕಡೆ ತಿರುಗಿ, ಈ ಕಡೆ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಬೇಕು ಇಲ್ಲಿ ಈ ಥರ. ಮತ್ತು ನೆಕ್ಸ್ಟು ಅದೇ ಬಟನ್ನ ಮತ್ತು ಏನಿದೆ ಅಲ್ಲಿಗೆ ಅದನ್ನೇ ಬಟನ್ ಒತ್ತಬೇಕು ನಾವು. ನೋಡಿ, ಮಾತಾಡ್ತಾ ಇರ್ತಾರೆ. ಈಗ ಸಿಟ್ಟಿಂಗು, ಈಗ ಒಂದು ಫೋನ್ ಕಾಲಾಗಿ ಮಾತಾಡೋದು. ಫೋನ್ ಕಾಲಾಗಿ ಯಾವ ಥರ ಮಾತಾಡೋದು, ಹಲೋ ಅಂತ, ಸರಿನಾ? ಮತ್ತು ನೆಕ್ಸ್ಟ್ ಅದೇ ಬಟನ್ ಒತ್ತಿ. ಅದೇ ಥರನೇ ಈಗ ನಮಗೆ ರನ್ನಿಂಗ್, ಓಡಾಡೋದು ನೋಡಿರಿ, ಈ ಥರ ಪ್ರತಿಯೊಂದು. ಈಗ ಇದರಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಇದ್ದಾವೆ. ಆಪ್ಷನ್ಸ್ ನಮ್ಗೆ ಯಾವ್ದು ಬೇಕೋ, ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ನೀವು ತಗೊಳ್ರಿ. ನಿಮ್ಮ ಕ್ಯಾರೆಕ್ಟ್ರ್ ತಕ್ಕಂತೆ ನೀವು ಇದನ್ನ ರೆಡಿ ಮಾಡ್ಕೊಬೇಕು. ಫಸ್ಟು ಇಲ್ಲಿ ರೆಡಿ ಮಾಡ್ಕೊಂಡು ನಂತರ ಆಮೇಲೆ
ಏನು ಮಾಡಬೇಕು, ನಾವು ಸ್ಟೋರಿ ಮಾಡ್ಕೊಬೇಕು. ಈಗ ಇರಲಿ, ಸ್ಟೋರಿ ನೆಕ್ಸ್ಟ್ ವಿಡಿಯೋಗೆ ತೋರಿಸ್ತೀನಿ. ಈಗ ಇದ್ರದ್ದು ಈ ಆ್ಯಪಿಂದ ಏನೇನು ಮಾಡಬೇಕು ಏನೇನಿಲ್ಲ ಅಂದು ಈಗ ಪಕ್ಕ ನಿಮಗೆ ಗೊತ್ತಾಯಿತು. ಈಗ ಇದಕ್ಕೊಂದು ಚೇರ್ ಹಾಕ್ಸ್ಬೇಕು. ಈಗ ಯಾಕಂದರೆ ಇದಕ್ಕೆ ಚೇರ್ ಹಾಕಿ ಕುಂತ್ಕೊಂಡು ಅಪ್ಡೇಟ್ ಮಾತಾಡೋದು ಅದೆಲ್ಲ ನೆಕ್ಸ್ಟು ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ಈಗ ನಿಮ್ಗೆ ಏನು ಬೇಸಿಕ್ ಏನು ತೋರಿಸ್ಬೇಕು ಅದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕಾಟನ್ ವಿಡಿಯೋ ಯಾವ ರೀತಿ ಹೆಂಗಿರಬೇಕು ಅಂತಂದು ನಾನು ನಿಮಗೆಲ್ಲ ಪ್ರತಿಯೊಂದು ವಿವರವಾಗಿ ತೋರಿಸ್ಕೊಡ್ತೀನಿ. ಈಗ ಇದನ್ನು ಇಷ್ಟ ಆಯಿತು. ಈಗ ನಾವೇನು ಮಾಡಬೇಕು, ಸಿಂಪಲಾಗಿ ಸ್ಟ್ಯಾಂಡಿಂಗು ಆಯಿತಾ. ಈಗ ನಾವು ಇಲ್ಲಿ ಕ್ಯಾರೆಕ್ಟರ್ಗಳನ್ನ ಏನು ಥರ ಮಾಡ್ಕೊಬೇಕಪ್ಪ ಅಂದರೆ, ಈಗ ಇಲ್ಲೊಂದು ಆಪ್ಷನ್ ಕಾಣಿಸ್ತು ನೋಡ್ರಿ, ಇದು ಏನು ಆಪ್ಷನ್ ಅಪ್ಪ ಅಂತಂದರೆ ಅದನ್ನ ಬಟನ್ನು ಓಕೆ ಮಾಡಿರಿ. ಈಗ ನೋಡ್ರಿ, ನಾವು ಕೈ ಆ ಕಡೆ ತಿರ್ಸ್ಬೇಕು, ಕಾಲು ಆ ಕಡೆ ತಿರ್ಸ್ಬೇಕು. ನೋಡ್ರಿ, ಕೈ ಹಿಂಗೆ ತಿರ್ಸ್ಕೊಬೋದು. ಈಗ ಅಯ್ಯೋ ಅಂತ ಮುಂದೆ ತೋರಿಸ್ಕೊಬೋದು. ಆಮೇಲೆ ನೋಡ್ರಿ, ಇದು ಟಾಟಾ ಬಾಯ್ ಬಾಯ್, ಟಾಟಾ ಈ ಥರ ಮಾಡ್ಬೋದು. ಆಮೇಲೆ ಏನು ನೋಡ್ರಿ, ಇದಾಯ್ತು. ಈಗ ನೆಕ್ಸ್ಟು ಈ ಕಾಲುಗಳನ್ನ ಈ ಥರ ಪ್ರತಿಯೊಂದು ಇಲ್ಲಿ ನಮಗೆ ಆಪ್ಷನ್ ಬರ್ತವೆ. ಈಗ ನೆಕ್ಸ್ಟು ಈಗ ಬೇರೆ ಬೇರೆ ಕ್ಯಾರೆಕ್ಟರ್ ನೋಡಿ, ಇಲ್ಲಿ ಸೀದಾ ಲಾಸ್ಟ್ ಕೆಳಗೆ ಬಂದು ಈಗ ಅದನ್ನ ಓಕೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಇದನ್ನ ಓಕೆ ಮಾಡಿ. ಇದನ್ನ ಓಕೆ ಮಾಡಿದಾಟಿಗೆ ನೆಕ್ಸ್ಟ್ ಇದನ್ನ ಓಕೆ ಮಾಡಿ. ಓಕೆ ಆಯಿತು. ಈಗ ನೆಕ್ಸ್ಟು ನಮಗೆ ಗ್ಯಾಲರಿ ಬೇಕು. ಇಲ್ಲಿ ನಮ್ಮ ಫೋಟೋ ನಮ್ಮ ಸೃಷ್ಟಿ ಮಾಡ್ಕೊಂಡಿರ್ತೀವಲ್ಲ ಕ್ಯಾರೆಕ್ಟರ್ಗಳು, ಯಾವ ರೀತಿ ಕ್ಯಾರೆಕ್ಟರ್ ಬೇಕಂತ ಈ ಕ್ಯಾರೆಕ್ಟರ್ನ ನಾವು ಆಯ್ಕೆ ಮಾಡಬೇಕು ಫಸ್ಟ್ಗೆ. ಅದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಕ್ಯಾರೆಕ್ಟರ್ನ ಯಾವ ರೀತಿ ಮಾಡಬೇಕಂತೇಳಿ ನಿಮಗೆ ನಾನು ತೋರಿಸ್ತೀನಿ. ಈಗ ನಾನು ಕೆಳಗಡೆ ಈ ಕ್ಯಾರೆಕ್ಟರ್ಗಳನ್ನ ಕೆಳಗಡೆ ಹಾಕಿರ್ತೀನಿ. ನಿಮ್ಗೆ ಯಾವ ಥರ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನೋಡಿರಿ, ಪ್ರತಿಯೊಂದು ಇಲ್ಲಿ ನಮ್ಮ ಕ್ಯಾರೆಕ್ಟರ್ಗಳಿದ್ದಾವೆ. ಈಗ ನೋಡ್ರಿ, ಕೆಳಗಡೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಬೋದು. ಒಂದು ನೋಡ್ರಿ, ಸ್ವಾಮೀಜಿ, ಪಂಡಿತ. ನೋಡಿ, ಒಬ್ಬ ಪಂಡಿತ ಇದ್ದಾನೆ, ಸರಿನಾ. ಇಲ್ಲಿ ನಾವು ಏನಾಗಿದೆ ಅಂದರೆ ಆ ಫೋನ್ ಹಂಗೇ ಐತೆ ಕೈಯಾಗೆ. ಆ ಫೋನ್ ತೆಗಿಬೇಕಪ್ಪ ಅಂದರೆ ಇಲ್ಲೈತೆ ನೋಡ್ರಿ, ಇದನ್ನ ನಾನು ಮಾಡಿ ಆವಾಗ ಫೋನ್ ಕಾಲಾಗಿ ಇರಲ್ಲ. ನೋಡಿ, ಇವನು ಸುಮ್ಮನೆ ಬಾಕ್ಸ್ ಚಕ್ ಅಂತ ಹೊಡಿತಿರ್ತಾನೆ. ಅದಕ್ಕೆ ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಐತೆ, ಅವನು ಖಾಲಿ ಇರೋ ಮನುಷ್ಯನಿಗೆ ಆರಾಮನೆ ಇರ್ತದೆ. ಈ ಥರ ನಮ್ಗೆ ಯಾವ ಥರ ಬೇಕು ಕ್ಯಾರೆಕ್ಟರ್ಗಳು ಎಲ್ಲ ನಿಮಗೆ ಸಿಗ್ತವೆ. ಈಗ ಇದನ್ನು ಏನು ಮಾಡೋಕಪ್ಪ ಅಂತಂದರೆ, ಈಗ ಒಂದು ಸ್ವಾಮೀಜಿ ಆಗೋರ, ಈಗ ನಾವು ಇವಂದು ಎಡಿಟಿಂಗ್ ಮಾಡ್ಬೇಕಪ್ಪ ಅಂದರೆ ಇದ್ರಾಗೆ ಸೆಟ್ ಆಗಲ್ಲ. ನಾವು ಒಂದು ಆ್ಯಪ್ನಾಗೆ ಎಡಿಟಿಂಗ್ ಮಾಡ್ಕೊಬೇಕು. ಈಗ ನೋಡಿ, ಇಲ್ಲಿ ರೆಕಾರ್ಡ್ ಆಪ್ಷನ್ಸ್ ಐತೆ. ಈ ಫಸ್ಟು ರೆಕಾರ್ಡ್ ಆಪ್ಷನ್ಸ್ ಬಿಡಿ. ಈಗ ನಾವು ಫಸ್ಟ್ ಇದಕ್ಕೆ ಗ್ರೀನ್ ಸ್ಕ್ರೀನ್ ಹಾಕೊಬೇಕು. ಈ ಗ್ರೀನ್ ಸ್ಕ್ರೀನು ಎಲ್ಲೈತಲ್ಲ ಅದನ್ನ ಒತ್ತಿ, ಈಗ ಈ ಕಡೆ ಅದು ಬಟನ್ ಒತ್ತಿ, ಇಲ್ಲಿ ಗ್ರೀನ್ ಸ್ಕ್ರೀನ್ ಫಸ್ಟ್ನೇ ಆಪ್ಷನ್ನೇ ಗ್ರೀನ್ ಸ್ಕ್ರೀನ್ ಬಂತು. ಈಗ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಅಂತಂದರೆ ಈಗ ಒಂದು ಖಾಲಿ ಜಾಗ ಇರುತ್ತೆ, ಒಬ್ಬರು ಮಾತಾಡ್ತಾನೆ. ಈಗ ನಾವು ಇವನಿಗೆ ಮಾತಾಡೋದು ಬೇಕು. ನನಗೆ ಮಾತಾಡೋದಂದರೆ ಅವನಿಗೆ ಮಾತಾಡ್ಬೇಕಂತ. ಈಗ ಇಬ್ಬರು ಭೇಟಿ ಇರ್ತಾರೆ, ಅವ್ರಿಗೆ ಮಾತಾಡ್ಬೇಕಪ್ಪ ಅಂದರೆ
ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಪ್ರತಿಯೊಂದು ಇದಾವೆ ಇವು ಆಪ್ಷನ್. ಟಾಕಿಂಗ್ ನೋಡ್ರಿ, ಅವ್ನು ಮಾತಾಡ್ತಾ ಇರ್ತಾನೆ. ರೆಕಾರ್ಡಿಂಗ್ ಮಾಡ್ಕೊಬೇಕು. ಫಸ್ಟ್ ನಾವು ರೆಕಾರ್ಡಿಂಗ್ ಮಾಡ್ಕೊಂಡು ನೋಡಿ, ರೆಕಾರ್ಡಿಂಗ್ ಬಟನ್ ಒತ್ತಿದೆ. ಈಗ ನೆಕ್ಸ್ಟ್ ಇಲ್ಲಿಂದು ಸ್ಟಾರ್ಟ್ ನೀವು ಅಂತ ಇದು ಪ್ರವೇಶಿ, ಅದನ್ನು ಬಟನ್ ಒತ್ತಿ. ನಮಗೆ ಇಲ್ಲಿ ನಮ್ಗೆ ಯಾವ್ದ್ರಾಗ ಬೇಕೋ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇದು ಗ್ಯಾಲ್ರಿ ಕೊಡ್ತೀನಿ ನಾನು, ಸರಿನಾ? ಫೋಟೋ ಗ್ಯಾಲ್ರಿಗೆ ಇದು ಡೌನ್ಲೋಡ್ ಆಗ್ತು. ಡೌನ್ಲೋಡ್ ಆದ ನಂತರ ಸ್ನೇಹಿತರೆ ನೋಡಿರಿ, ಪ್ರತಿಯೊಂದು ಆಪ್ಷನ್ಸು ಇದ್ರಾಗೆಲ್ಲ ಬರ್ತವೆ. ಇಲ್ಲಿ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟು ನಿಮಗೆ ಅದ್ಭುತವಾಗಿ ಇನ್ನೂ ಕಾರ್ಟೂನ್ ವಿಡಿಯೋ ಯಾವ ರೀತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಈಗ ಸ್ಟೋರಿ ಎಲ್ಲಿಂದ ತಗೊಬೇಕು, ಆ ಸ್ಟೋರಿ ಹೆಂಗೆ ಬರೀಬೇಕು, ಪ್ರತಿಯೊಂದು ನಿಮಗೆ ಆ ಒಂದು ನಾವು ಈ ಸ್ಟೋರಿಗೆ ಲಿಪ್ಸಿಂಕು ಯಾವ ರೀತಿ ಮಾಡಬೇಕು, ಆ ಡೈಲಾಗು ಯಾವ ರೀತಿ ಇದು ಮಾಡಬೇಕು, ಇಮೇಜ್ ಯಾವ ರೀತಿ ಸೃಷ್ಟಿ ಮಾಡಬೇಕು, ಬ್ಯಾಕ್ಗ್ರೌಂಡ್ ಇಮೇಜು ಎಲ್ಲ ಯಾವ ರೀತಿ ಎಲ್ಲಿಂದ ತೆಗಿಬೇಕು ಎಂಬುದು ಪ್ರತಿಯೊಂದು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮಗೆ ನಾನು ಹಾಕೋಂಥ ಎಲ್ಲ ವೀಡಿಯೋಗಳು ಬರಬೇಕಪ್ಪ ಅಂದರೆ ಬೆಲ್ ಐಕನ್ ಬಟನ್ ಒತ್ತಿ. ಹಾಗೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲ ವೀಡಿಯೋನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಡೌನ್ಲೋಡ್ ಆಗುತ್ತೆ ಹೆಚ್ಚಿದ್ದು. ಕೆಲವು ಜನಕ್ಕೆಲ್ಲ ಗೊತ್ತೈತೆ ಎಡಿಟಿಂಗ್ ಮಾಡೋದು, ಆದರೆ ಕಾರ್ಟೂನ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ. ವಿಡಿಯೋ ನಾರ್ಮಲ್ ವಿಡಿಯೋ ಮಾಡ್ಕೊಂತೀರ. ಈಗ ನೋಡಿ, ಪ್ರತಿಯೊಂದು ನಮಗೆ ಒಂದು ಇಮೇಜ್ ಬೇಕು. ಇಮೇಜ್ ಯಾವ ಥರ ಯಾವ್ದಾರ ಒಂದು ತಗೊಳ್ಳೋಣ. ಇದು ಈಗ ನಾವು ಮಾಡಿರೋಂಥ ವಿಡಿಯೋ ಬಂದಿರ್ತೈತೆ. ಇದನ್ನ ನೋಡಿ, ಕ್ರಾಪ್ ಮಾಡ್ಕೊಳ್ರಿ. ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ಈಗ ನೆಕ್ಸ್ಟ್ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋಣ. ಕ್ರೋಮಾ ಕೀ ಓಪನ್ ಮಾಡಿ. ಓಕೆ, ಈಗ ಸಿಂಪಲಾಗಿ ಆಯ್ತದ. ನೆಕ್ಸ್ಟ್ ನಿಮಗೆ ನಾನು ಈ ವಿಡಿಯೋನ ಯಾವ ರೀತಿ ಒಂದು ಸ್ಟೋರಿ ತಗೊಂಬೋದು, ಹೆಂಗೆ ಸ್ಟೋರಿ. ಈಗ ನಿಮ್ಮ ಕೈಲಿ ಸ್ಟೋರಿ ಬರೆಯೋಕ್ಕಾಗಲ್ಲ, ಏನೋ ಒಂದು ಐಡಿಯಾ ಇರಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ, ನಾನು ನಿಮಗೆ ಇನ್ನೊಂದು ರೀತಿಯಲ್ಲಿ ಒಂದು ವೆಬ್ಸೈಟು ನಿಮಗೆ ತೋರಿಸ್ತೀನಿ. ಆ ಸ್ಟೋರಿ ನಾವೇ ಸ್ಟೋರಿ ಬರೆಯೋದು ಬೇಡ, ನಮಗೆ ಯಾವ ರೀತಿ ಸ್ಟೋರಿ ಬೇಕು ಅಂತ ಹೇಳಿದರೆ ಸಾಕು, ಅದೇ ರೀತಿ ಆ ಸ್ಟೋರಿ ಎಲ್ಲ ಬರ್ಕೊಂಡು ಹೋಗುತ್ತೆ. ಸರಿನಾ? ಈಗ ಇಷ್ಟು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಾನು ತುಂಬ ಇನ್ನೂ ಬೇರೆ ಬೇರೆ ಕಾರ್ಟೂನ್ ವಿಡಿಯೋ ಮಾಡೋದು, ಯಾವ ರೀತಿ ಮಾಡೋದು, ಅದನ್ನು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಬಟನ್ ಒತ್ತಿ. ನಾನು ಹಾಕೋಂಥ ಎಲ್ಲ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರ್ತವೆ. ಸರಿನಾ? ಇಷ್ಟು ಕಾರ್ಟೂನ್ ವಿಡಿಯೋ ರೆಡಿ ಆಯಿತು. ಈಗ ಇದಕ್ಕೆ ವಾಯ್ಸ್ ಕೊಡಬೇಕು, ವಾಯ್ಸ್ ಡಬ್ಬಿಂಗು. ನೆಕ್ಸ್ಟು ವಾಯ್ಸ್ ಡಬ್ಬಿಂಗ್, ಈಸ್ ಡಬ್ಬಿಂಗು ಎಲ್ಲ ಕೊಡ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು.